ಇನ್ನಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೇಳೂರು ಗೋಪಾಲ್ ಕೃಷ್ಣ ನಿಗಿಯಾಗಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಸಕ ಬೇಳೂರಿಗೆ ಸಮಾಧಾನ ಹೇಳಿದ್ದಾರೆ. ಹಿರಿಯ ನಾಯಕ ಕಾಗೋಡು ತಿಮ್ಮಪ್ಪ ಸಮಾಧಾನವಾಗಿ ಇರು, ಮುಂದೆ ಅವಕಾಶ ಸಿಗಬಹುದು ಅಂತ ಹೇಳಿದ್ದಾರೆ. ಅವರದೇ ಸಮುದಾಯದ ಹಿರಿಯ ನಾಯಕ, ಅವರದೇ ಸಂಬಂಧಿ ಕಾಗೋಡು ತಿಮ್ಮಪ್ಪ ಸಮಾಧಾನ ಹೇಳಿದ್ದಾರೆ ಅಂತ ಹೇಳಲಾಗಿದೆ. ರಾಜಕಾರಣದಲ್ಲಿ ಬಹಳ ತಾಳ್ಮೆ ಬೇಕಾಗತ್ತೆ. ಬಹುಶಃ ತಮ್ಮ ಅನುಭವವನ್ನ ಕಾಗೋಡು ತಿಮ್ಮಪ್ಪನವರು ಖಂಡಿತವಾಗ್ಲೂ ಹಂಚಿಕೊಂಡಿರಬಹುದು. ಏನೆಲ್ಲ ನೋಡಬೇಕಾಯ್ತು ರಾಜಕಾರಣದಲ್ಲಿ ಅನ್ನುವಂಥದ್ದನ್ನ. ಸವಾಲಿನ ಹಾದಿಯಂತೂ ಖಂಡಿತವಾಗ್ಲೂ ಹೌದು. ತಮ್ಮ ಅನುಭವವನ್ನ ಈ ಹಿನ್ನೆಲೆಯಲ್ಲಿ ಹಂಚಿಕೊಂಡಿರ್ತಾರೆ. ಬೇಳೂರು ಗೋಪಾಲ್ ಕೃಷ್ಣ ಅವರಿಗೆ ಸಲಹೆ ನೀಡಿದ್ದಾರೆ. ಸಚಿವ ಸ್ಥಾನ ಬದಲಿಸಿದ್ದು ರಾಹುಲ್ ಗಾಂಧಿ ಅಂತ ಬೇಳೂರು ಗೋಪಾಲ್ ಕೃಷ್ಣ ಹೇಳಿದ್ದಾರೆ. ಸೊ ಇದಕ್ಕೆ ಕಾಗೋಡು ತಿಮ್ಮಪ್ಪ ಸಮಾಧಾನ ಹೇಳಿದ್ದಾರೆ ಅಂತ ಹೇಳಲಾಗಿದೆ. ಸಂಪುಟ ವಿಸ್ತರಣೆ ಆಯಿತು. ಈಗ ಖಾತೆ ಹಂಚಿಕೆಯೇ ಬಹುದೊಡ್ಡ ಸವಾಲು. ಖಾತೆ ಹಂಚಿಕೆ ಆಗದೇ ಇದ್ದರೆ ಇನ್ನಷ್ಟು ಸವಾಲುಗಳು ಮುಂದೆ ಬರುತ್ತೆ. ಸರ್ಕಾರಕ್ಕೆ ಸಾಲು ಸವಾಲು ಎದುರಾಗಲಿದೆ, ಸಾಲು ಕಂಟಕ ಎದುರಾಗಲಿದೆ. ಖಾತೆ ಹಂಚಿಕೆ ವಿಳಂಬ ಆದಷ್ಟು ರಾಜ್ಯಕ್ಕೂ ನಷ್ಟ, ಕಾಂಗ್ರೆಸ್ಗೂ ನಷ್ಟ. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿರುವಂತಹ ಒಂದು ಸಂದರ್ಭ ಇದೆ ಅಲ್ಲ, ಅದು ಹಾಗಿದೆ. ಸಂಕಷ್ಟದಲ್ಲಿ ಕರುನಾಡಿನ ಅನ್ನದಾತರು ಸಿಲುಕಿದ್ದಾರೆ. ಅನ್ನದಾತರ ಅಹವಾಲನ್ನು ಆಲಿಸೋದಕ್ಕೆ ಕೃಷಿ ಸಚಿವರೇ ಇಲ್ಲ. ಒಂದು ಕಡೆ ಬರ, ಹಸಿ ಬರ, ಮತ್ತೊಂದು ಕಡೆ ನೆರೆ, ಸಿಕ್ಕಾಪಟ್ಟೆ ಅತಿವೃಷ್ಟಿ, ಹೀಗೆ ಸಾಕಷ್ಟು ವಿಚಾರಗಳಿದೆ. ಇವುಗಳನ್ನೆಲ್ಲ ಪರಿಶೀಲನೆ ಮಾಡೋದಕ್ಕೆ ಸಚಿವರೇ ಇಲ್ಲ ಅನ್ನುವಂಥದ್ದು. ಈಗ ಖಾತೆ ಹಂಚಿಕೆ ವಿಚಾರ ಬಹುದೊಡ್ಡ ಸವಾಲಾಗಿದೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಇದ್ದಾರೆ. ಅಭಿಷೇಕ್, ಈಗ ಖಾತೆ ಹಂಚಿಕೆ ಮಾಡಿದ್ರೆ ಪಾಯಿಂಟ್ ನಂಬರ್ 1 ಏನಾಗಬಹುದು ಅಂತ ಅಂದ್ರೆ ತಗಾದೆ ತೆಗಿತಾರೆ. ನನಗೆ ಈ ಖಾತೆ ಬೇಕು, ಈ ಖಾತೆ ಬೇಡ ಅನ್ನುವಂಥದ್ದಾಗಬಹುದು. ಅಥವಾ ಇದ್ರ ಜೊತೆಗೆ ಕಾವೇರಿ ಇಶ್ಯೂ ಕೂಡ ನಮ್ಮ ಕಣ್ಣ ಮುಂದೆ ಇದೆ. ತಮಿಳುನಾಡು ಅದಕ್ಕೆ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಹತ್ತಿದೆ. ಹಾಗಾಗಿ ಅಲ್ಲಿಗೆ ಅರ್ಜೆಂಟ್ ಆಗಿ ನಮಗೆ ಸಚಿವರು ಮತ್ತು ಒಂದಾಗಿ ಮುನ್ನಡೆಯುವಂತಹ ಒಂದು ಸಚಿವರ ತಂಡ ಬೇಕಾಗತ್ತೆ. ಅದಕ್ಕೆ ಕ್ಯಾಬಿನೆಟ್ ಡಿಸಿಷನ್ಸ್ ಆಗಬೇಕಾಗತ್ತೆ. ಆಮೇಲೆ ರಾಜ್ಯದಲ್ಲಿ ಬರ ಇರ್ತಕ್ಕಂಥದ್ದು, ಆಮೇಲೆ ರಾಜ್ಯದಲ್ಲಿ ಅತಿವೃಷ್ಟಿ ಆಗ್ತಾ ಇರ್ತಕ್ಕಂಥದ್ದು, ಸಾಲು ಸವಾಲುಗಳು ಸರ್ಕಾರದ ಮುಂದೆ ಇದೆ. ಆಡಳಿತಾತ್ಮಕ ನಿರ್ಣಯ ಕೈಗೊಳ್ಳಲೇಬೇಕಾದಂತಹ ತುರ್ತು ವಿಚಾರಗಳು ಅನೇಕ ಇದ್ದಾವೆ. ಹಾಗಾಗಿ ಅಧಿವೇಶನ ಕೂಡ ಸಡನ್ ಇನ್ನು ಆದಷ್ಟು ಬೇಗ ಅದು ಆರಂಭ ಆಗಬೇಕಾಗತ್ತೆ. ಹಾಗಾಗಿ ಖಾತೆ ಹಂಚಿಕೆ ವಿಳಂಬ ಮಾಡಿದಷ್ಟು ಸರ್ಕಾರಕ್ಕೆ ಇನ್ನಷ್ಟು ತೊಂದರೆ ಅಲ್ವಾ ಅಭಿಷೇಕ್? ಶ್ರೀಲಕ್ಷ್ಮಿ, ಖಂಡಿತವಾಗಿಯೂ ಈಗ ಪ್ರಮಾಣ ವಚನ ಆಗಿದೆ. ಖಾತೆ ಹಂಚಿಕೆ ವಿಚಾರವಾಗಿ ಒಂದಿಷ್ಟು ಗೊಂದಲ ಇರುವಂತದ್ದು ಈಗ ಗಮನಿಸ್ತಾ ಇದ್ದೇವೆ. ಯಾವ ಖಾತೆಯನ್ನು ಕೊಟ್ಟು ನಿಭಾಯಿಸ್ತೇವೆ ಅಂತ ಸಚಿವರು ಹೇಳ್ತಾರೆ. ಆದ್ರೆ ಸಮರ್ಥ ಖಾತೆಯನ್ನ ಯಾರು ನಿಭಾಯಿಸ್ತಾರೆ ಈ ಸದ್ಯದ ಮಟ್ಟಿಗೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂತದ್ದು. ಯಾಕಂದ್ರೆ ಒಂದು ಕಡೆಗೆ ಈಗಾಗಲೇ ನೀವು ಹೇಳದಂತೆ ಉತ್ತರ ಕರ್ನಾಟಕದಲ್ಲಿ ಬರದ ಪರಿಸ್ಥಿತಿ ಇದ್ರೆ, ಕೊಡಗಿನ ಭಾಗದಲ್ಲಿ ಅಥವಾ ಕೋಸ್ಟಲ್ ರೀಜನ್ ಅಲ್ಲಿ ಮಳೆ ಬಂದಿರುವಂತದ್ದು, ಅತಿವೃಷ್ಟಿ ಆಗಿದೆ. ಅತಿವೃಷ್ಟಿ ಪ್ಲಸ್ ಅನಾವೃಷ್ಟಿ ಎರಡೂ ಕೂಡ ಬ್ಯಾಲೆನ್ಸ್ ಮಾಡಬೇಕು. ಇದೇ ಸಂದರ್ಭದಲ್ಲಿ ತಮಿಳುನಾಡು ಸರ್ಕಾರ ಕೂಡ ಈಗ ಕಾವೇರಿ ನದಿ ನೀರನ್ನ ಹಂಚಿಕೆ ಸರಿಯಾಗಿ ಮಾಡ್ತಿಲ್ಲ, ಕರ್ನಾಟಕ ಸರ್ಕಾರ ಬಿಡ್ತಿಲ್ಲ ಅನ್ನೋ ಒಂದು ವಾದವನ್ನು ಇಟ್ಕೊಂಡು ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವಂತದ್ದು. CWRC CWMA ಒಂದ್ ಕಡೆಗಾಗುತ್ತೆ, ಸುಪ್ರೀಂ ಕೋರ್ಟ್ ಹೋಗಿರುವಂತದ್ದು ಇನ್ನೊಂದ್ ಕಡೆಗಾಗುತ್ತೆ. ಕೃಷಿ ಸಚಿವರು ಯಾರಾಗ್ತಾರೆ ಅನ್ನೋ ಒಂದು ಗೊಂದಲ ಇರುವಂತದ್ದು. ಈ ಸಂದರ್ಭದಲ್ಲಿ ಆಗಸ್ಟ್ 13ಕ್ಕೆ ಈಗ ಅಧಿವೇಶನವನ್ನ ಕರೆದಿರುವಂತದ್ದು. ಅಲ್ಲಿಗೆ ಉತ್ತರ ನೀಡಬೇಕು ಅಂದ್ರೆ ಯಾರು ಮಿನಿಸ್ಟರ್ ಆಗ್ತಾರೆ, ಯಾವ ಪೋರ್ಟ್ಫೋಲಿಯೋ ಯಾರು ತೆಗೆದುಕೊಳ್ತಾರೆ, ಅವರಿಗೆ ಇಲಾಖೆಯಿಂದ ಒಂದಿಷ್ಟು ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಅದಾದ ನಂತರ ಆ ವಿಚಾರವನ್ನ ಅರ್ಥ ಮಾಡಿಕೊಂಡು ಸಮರ್ಥವಾಗಿ ವಾಪಸ್ ಬಾವಿಯಲ್ಲಿ ಇಳಿದು ಮಾತನಾಡುವಂತ ಸಂದರ್ಭದಲ್ಲಿ ಅಥವಾ ಅಧಿವೇಶನದಲ್ಲಿ ಮಾತನಾಡುವಾಗ ಸಮರ್ಥವಾದ ಉತ್ತರವನ್ನ ನೀಡದೆ ಹೋದ್ರೆ ವಿಪಕ್ಷಗಳಿಗೆ ಆಹಾರ ಆಗದಂತೂ ಗ್ಯಾರಂಟಿ. ಇಲ್ಲಿ ಖಾತೆ ಹಂಚಿಕೆ ವಿಳಂಬ ಆಯಿತು ಅಂದ್ರೆ ಸಚಿವರು ಯಾರು ಯಾವ ಖಾತೆಯನ್ನು ನಿಭಾಯಿಸ್ತಾರೆ ಅಂತ ಅವರು ಗೊತ್ತಿರೋದಿಲ್ಲ. ಇಂಟರ್ನಲ್ ಪಾಲಿಟಿಕ್ಸ್ ಮತ್ತೆ ಆರಂಭ ಆಗುತ್ತೆ ಖಾತೆ ಹಂಚಿಕೆ ವಿಚಾರವಾಗಿ. ಖಾತೆಯನ್ನ ತೆಗೆದುಕೊಂಡ ನಂತರ ಯಾವ ಸಚಿವರು ಇದನ್ನ ಸಮರ್ಥವಾಗಿ ನಿಭಾಯಿಸ್ತಾರೆ, ಯಾವ ರೀತಿ ವಿಪಕ್ಷಗಳಿಗೆ ಆಹಾರವಾಗದಂತೆ ಕೆಲಸವನ್ನ ಮುಂದುವರೆಸ್ತಾರೆ ಅನ್ನೋದು ಮತ್ತೊಂದು ಅಂಶ ಆಗುತ್ತೆ. ಇವಿಷ್ಟರ ಜೊತೆಗೆ ತಮಿಳುನಾಡನ್ನ ಕೂಡ ಎದುರಿಸಬೇಕಾದಂತಹ ಅನಿವಾರ್ಯದ ಅಥವಾ ಸಂದಿಗ್ಧದ ಪರಿಸ್ಥಿತಿ ಈಗ ಇರುವಾಗ
ಈ ಖಾತೆ ಹಂಚಿಕೆಯಿಂದ ತಡ ಆಗೋದ್ರಿಂದ ಹೆಚ್ಚಿನ ಲಾಭ ಬಿಜೆಪಿ ಹಾಗೂ ಜೆಡಿಎಸ್ಗೆ ಆಗುತ್ತೆ ಹೊರತು ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಈಗಿರುವಂತಹ ಸರ್ಕಾರದಲ್ಲಿರುವಂತಹ ಸಚಿವರಿಗೆ ಖಾತೆ ಹಂಚಿಕೆಯಿಂದ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರ ಈ ಸದ್ಯದ ಮಟ್ಟಿಗೆ ಇಲ್ಲದಿರೋದ್ರಿಂದ ಇದನ್ನ ಯಾವ ರೀತಿ ಕಾಂಗ್ರೆಸ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಡಿಕೆ ಶಿವಕುಮಾರ್ ಇರಬಹುದು, ಸಿದ್ದರಾಮಯ್ಯ ಇರಬಹುದು, ಬಿಕೆ ಹರಿಪ್ರಸಾದ್ ಅವರು ಯಾವ ರೀತಿ ಕುಳಿತುಕೊಂಡು ಎಲ್ಲಾ ಸಚಿವರನ್ನ ಒಮ್ಮತಕ್ಕೆ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಈಗ ಗೊಂದಲ ಇರುವಂತದ್ದು. ಫಸ್ಟ್ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಇರುವಂತದ್ದು, ಖಾತೆ ಹಂಚಿಕೆ ಡಿಸ್ಟರ್ಬೆನ್ಸ್ ಇರುವಂತದ್ದು, ಪರ ರಾಜ್ಯವನ್ನು ಎದುರಿಸಬೇಕಾಗಿರುವಂತದ್ದು, ಅದರ ಜೊತೆಗೆ ಟೆಕ್ನಿಕಲಿ ಯಾವ ವ್ಯಕ್ತಿ ಇದನ್ನ ನಿಭಾಯಿಸಲು ಅರ್ಹರು ಅಂತ ಇವಾಗ ಮತ್ತೊಂದು ಪಟ್ಟಿ ಸಿದ್ಧಪಡಿಸ್ತಾರ ಅಥವಾ ಹೈಕಮಾಂಡ್ ಸೂಚನೆ ಅಂತ ಖಾತೆ ಹಂಚಿಕೆ ಮಾಡ್ತಾರ. ಒಂದಿಷ್ಟು ಇಂಟರ್ನಲ್ ಫ್ಯಾಕ್ಟರ್ಸ್ ಡಿಪೆಂಡೆಂಟ್ ಆಗಿರೋದ್ರಿಂದ ಇದು ಯಾವಾಗ ಫುಲ್ ಸ್ಟಾಪ್ ಬೀಳುತ್ತೆ ಅನ್ನೋ ಪ್ರಶ್ನೆಗೆ ಈಗ ಸರ್ಕಾರದಿಂದನೇ ಉತ್ತರ ಸಿಗಬೇಕಾಗಿದೆ. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ.